ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ಬೆಂಗಳೂರು ಉಪನಗರ ರೈಲು ಯೋಜನೆ 4 ಮಾರ್ಗಗಳ ಕಾಮಗಾರಿ ಎಲ್ಲಿಗೆ ಬಂತು? ಲೋಕಸಭೆಯಲ್ಲಿ ಉತ್ತರ ಕೊಟ್ಟ ರೈಲ್ವೆ ಸಚಿವ. ಬೆಂಗಳೂರು ಉಪನಗರ ರೈಲು ಯೋಜನೆ ವಿಳಂಬಕ್ಕೆ ರಾಜ್ಯ ಸರ್ಕಾರದ ಭೂಸ್ವಾಧೀನ ಪ್ರಕ್ರಿಯೆ ಹಾಗೂ ಕೆರೈಡ್ ಸಂಸ್ಥೆಗೆ ಪೂರ್ಣಾವಧಿ ಎನ್ಡಿ ನೇಮಕದಲ್ಲಿನ ವಿಳಂಬವೇ ಪ್ರಮುಖ ಕಾರಣ ಎಂದು ಕೇಂದ್ರ ರೈಲ್ವೆ ಸಚಿವರು ಲೋಕಸಭೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ 4 ಕಾರಿಡಾರ್ಗಳ ಪೈಕಿ ಒಂದರಲ್ಲಿ ಕಾಮಗಾರಿ ಭರದಿಂದ ಸಾಗುತ್ತಿದ್ದು, ಉಳಿದೆಡೆ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಕೇಂದ್ರವು ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಅನುದಾನವನ್ನು ಗಣನೀಯವಾಗಿ ಹೆಚ್ಚಿಸಿದೆ. ಬಹುನಿರೀಕ್ಷಿತ ಬೆಂಗಳೂರು ಉಪನಗರ ರೈಲು ಯೋಜನೆಯ ವಿಳಂಬಕ್ಕೆ ರಾಜ್ಯ ಸರ್ಕಾರದಿಂದ ಖಾಸಗಿ ಭೂಸ್ವಾಧೀನ ಪ್ರಕ್ರಿಯೆ ತಡವಾಗಿರುವುದು ಮತ್ತು ಕೆರೈಡ್ಗೆ ಪೂರ್ಣಾವಧಿ ವ್ಯವಸ್ಥಾಪಕ ನಿರ್ದೇಶಕರ ಎನ್ಡಿ ನೇಮಕವಾಗದಿರುವುದೇ ಪ್ರಮುಖ ಕಾರಣ ಎಂದು ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಸ್ಪಷ್ಟಪಡಿಸಿದೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಸಂಸದ ಪಿಸಿ ಮೋಹನ್ ಅವರು ಕೇಳಿದ ಚುಕ್ಕೆ ಗುರುತಿಲ್ಲದ ಪ್ರಶ್ನೆಗೆ ಕೇಂದ್ರ ರೈಲ್ವೆ, ವಾರ್ತಾ ಮತ್ತು ಪ್ರಸಾರ ಹಾಗೂ ಐಟಿ ಸಚಿವ ಅಶ್ವಿನಿ ವೈಷ್ಣವ್ ಅವರು ಲಿಖಿತ ಉತ್ತರ ನೀಡಿದ್ದು, ಯೋಜನೆಯ ಸಂಪೂರ್ಣ ವಿವರ ಹಾಗೂ ಕರ್ನಾಟಕದ ರೈಲ್ವೆ ಯೋಜನೆಗಳ ಅಂಕಿಅಂಶಗಳನ್ನು ತೆರೆದಿಟ್ಟಿದ್ದಾರೆ. 15,000 ಕೋಟಿ ವೆಚ್ಚ, 148 ಕಿಲೋಮೀಟರ್ ಮಾರ್ಗ, ಒಟ್ಟು 148.17 ಕಿಲೋಮೀಟರ್ ಉದ್ದದ ಈ ಬೆಂಗಳೂರು ಉಪನಗರ ರೈಲು ಯೋಜನೆಯನ್ನು 15,767 ಕೋಟಿ ವೆಚ್ಚದಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಈ ಯೋಜನೆಯನ್ನು ಜಾರಿಗೊಳಿಸುತ್ತಿರುವ ಕೆರೈಡ್ ಸಂಸ್ಥೆಯಲ್ಲಿ ಕರ್ನಾಟಕ ಸರ್ಕಾರವು 51% ಪಾಲುದಾರಿಕೆ ಹೊಂದಿದೆ. ಯೋಜನೆಗೆ ಕೇಂದ್ರ ಸರ್ಕಾರ 20 ಮತ್ತು ರಾಜ್ಯ ಸರ್ಕಾರ 20% ಅನುದಾನ ಒದಗಿಸಲಿದ್ದು, ಉಳಿದ 60% ಹಣವನ್ನು ಸಾಲದ ರೂಪದಲ್ಲಿ ಹೊಂದಿಸಲಾಗುತ್ತಿದೆ. ವಿಳಂಬಕ್ಕೆ ಕಾರಣಗಳೇನು? ಯೋಜನೆ ವಿಳಂಬವಾಗಿರುವ ಬಗ್ಗೆ ಒಪ್ಪಿಕೊಂಡಿರುವ ಕೇಂದ್ರ ಸರ್ಕಾರ ಇದಕ್ಕೆ ಪ್ರಮುಖವಾಗಿ 2 ಕಾರಣಗಳನ್ನು ನೀಡಿದೆ. ಖಾಸಗಿ ಭೂಮಿಯನ್ನು ವಶಪಡಿಸಿಕೊಳ್ಳುವಲ್ಲಿ ಮತ್ತು ರಾಜ್ಯ ಸರ್ಕಾರದ ಭೂಮಿಯನ್ನು ಯೋಜನೆಗೆ ಹಸ್ತಾಂತರಿಸುವಲ್ಲಿ ಕರ್ನಾಟಕ ಸರ್ಕಾರದಿಂದ ಆಗಿರುವ ವಿಳಂಬ. ಯೋಜನೆಯನ್ನು ಮುನ್ನಡೆಸಬೇಕಿದ್ದ ಕೆರೈಡ್ ಸಂಸ್ಥೆಗೆ ಪೂರ್ಣಾವಧಿ ವ್ಯವಸ್ಥಾಪಕ ನಿರ್ದೇಶಕರ ಎನ್ಡಿ ಹುದ್ದೆ ಹಲವು ವರ್ಷ ಖಾಲಿ ಇದ್ದದ್ದು. ಇದೀಗ ರಾಜ್ಯ ಸರ್ಕಾರವು ಪೂರ್ಣಾವಧಿ ಎನ್ಡಿಯನ್ನು ನೇಮಕ ಮಾಡಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಬೆಂಗಳೂರು ಉಪನಗರ ರೈಲು 4 ಕಾರಿಡಾರ್ಗಳ ಪ್ರಸ್ತುತ ಕಾಮಗಾರಿ ಸ್ಥಿತಿಗತಿ. ಕಾರಿಡಾರ್ ಹೆಸರು, ಎಲ್ಲಿಂದ ಎಲ್ಲಿಗೆ ದೂರ, ಕಾಮಗಾರಿ ಸ್ಥಿತಿ. ಕಾರಿಡಾರ್ 1 ಸಂಪಿಗೆ ಕೆಎಸ್ಆರ್ ಬೆಂಗಳೂರು ಸಿಟಿಯಿಂದ ದೇವನಹಳ್ಳಿ 41.4 ಕಿಲೋಮೀಟರ್ ಮಾರ್ಗದ ನಕ್ಷೆಗೆ ಅನುಮೋದನೆ ದೊರೆತಿದೆ. ರಾಜ್ಯ ಸರ್ಕಾರವು ಭೂಸ್ವಾಧೀನ ಪ್ರಕ್ರಿಯೆ ಕೈಗೆತ್ತಿಕೊಂಡಿದೆ. ಸಿಗ್ನಲಿಂಗ್, ಟೆಲಿಕಾಂ ಮತ್ತು ವಿದ್ಯುತ್ ಮಾರ್ಗಗಳ ಸ್ಥಳಾಂತರ ಕಾರ್ಯ ನಡೆಯುತ್ತಿದೆ. ಕಾರಿಡಾರ್ 2 ಮಲ್ಲಿಗೆ ಬೈಯಪ್ಪನಹಳ್ಳಿಯಿಂದ ಚಿಕ್ಕಬಾಣಾವರ 25.01 ಕಿಲೋಮೀಟರ್ ಸಂಪೂರ್ಣ ಭೂಸ್ವಾಧೀನ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ. ರೈಲು ನಿಲ್ದಾಣಗಳ ನಿರ್ಮಾಣಕ್ಕೆ ಪ್ರತ್ಯೇಕ ಗುತ್ತಿಗೆ ನೀಡಲಾಗಿದ್ದು, ಕಾಮಗಾರಿ ಪ್ರಗತಿಯಲ್ಲಿದೆ. ಉಳಿದ ಕಾಮಗಾರಿಗಳಿಗೂ ಟೆಂಡರ್ ನೀಡಲಾಗಿದ್ದು, ಕೆಲಸ ಸಾಗುತ್ತಿದೆ. ಕಾರಿಡಾರ್ 3 ಪಾರಿಜಾತ ಕೆಂಗೇರಿಯಿಂದ ವೈಟ್ಫೀಲ್ಡ್ 35.52 ಕಿಲೋಮೀಟರ್ ಮಾರ್ಗ ನಕ್ಷೆ ಅನುಮೋದನೆಯಾಗಿದೆ. ರಾಜ್ಯ ಸರ್ಕಾರದಿಂದ ಭೂಸ್ವಾಧೀನ ಮತ್ತು ಯುಟಿಲಿಟಿ ಶಿಫ್ಟಿಂಗ್, ವಿದ್ಯುತ್, ನೀರು ಇತ್ಯಾದಿ ಸ್ಥಳಾಂತರ ಕಾರ್ಯ ಪ್ರಗತಿಯಲ್ಲಿದೆ. ಕಾರಿಡಾರ್ 4 ಕನಕ ಹೀಳಿಗೆಯಿಂದ ರಾಜಾನುಕುಂಟೆ 46 ಭಾಗ ಕಿಲೋಮೀಟರ್ ಭೂಸ್ವಾಧೀನ ಪ್ರಕ್ರಿಯೆ ನಡೆಯುತ್ತಿದ್ದು, ಅಗತ್ಯವಿರುವ 57 ಎಕರೆ ಪೈಕಿ 43 ಎಕರೆ ಭೂಮಿ ವಶಪಡಿಸಿಕೊಳ್ಳಲಾಗಿದೆ. ನಿಲ್ದಾಣಗಳ ನಿರ್ಮಾಣಕ್ಕೆ ಗುತ್ತಿಗೆ ನೀಡಲಾಗಿದ್ದು, ಕಾಮಗಾರಿ ನಡೆಯುತ್ತಿದೆ. ಕರ್ನಾಟಕದ ರೈಲ್ವೆ ಯೋಜನೆಗಳಿಗೆ ಭಾರೀ ಅನುದಾನ. ಇದೇ ವೇಳೆ ಕರ್ನಾಟಕದ ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿಗೆ ಕೇಂದ್ರದ ಬದ್ಧತೆಯನ್ನು ಸಚಿವರು ವಿವರಿಸಿದ್ದಾರೆ. ಬಜೆಟ್ ಅನುದಾನ ಹೆಚ್ಚಳ 2009 ರಿಂದ 2014 ರ ಅವಧಿಯಲ್ಲಿ ಕರ್ನಾಟಕಕ್ಕೆ ವರ್ಷಕ್ಕೆ ಸರಾಸರಿ 835 ಕೋಟಿ ಅನುದಾನ ನೀಡಲಾಗುತ್ತಿತ್ತು. ಆದರೆ 2026-27 ರ ಬಜೆಟ್ನಲ್ಲಿ 7,748 ಕೋಟಿಗೆ ಏರಿಕೆ ಮಾಡಲಾಗಿದೆ. ಇದು ಹಿಂದಿಗಿಂತ 9 ಪಟ್ಟು ಹೆಚ್ಚು. ಹೊಸ ಮಾರ್ಗಗಳ ನಿರ್ಮಾಣ 2009-2014 ರ ನಡುವೆ ಕೇವಲ 565 ಕಿಲೋಮೀಟರ್ ಹೊಸ ರೈಲ್ವೆ ಟ್ರ್ಯಾಕ್ ನಿರ್ಮಾಣವಾಗಿತ್ತು. ವರ್ಷಕ್ಕೆ ಸರಾಸರಿ 113 ಕಿಲೋಮೀಟರ್. ಆದರೆ 2014-2026 ರ ಅವಧಿಯಲ್ಲಿ 1,769 ಕಿಲೋಮೀಟರ್ ಹೊಸ ಮಾರ್ಗಗಳನ್ನು ಕಾರ್ಯಗತಗೊಳಿಸಲಾಗಿದೆ. ವರ್ಷಕ್ಕೆ ಸರಾಸರಿ 147.4 ಕಿಲೋಮೀಟರ್. ಮಂಜೂರಾದ ಯೋಜನೆಗಳು ಏಪ್ರಿಲ್ 1, 2026 ರ ದಾಖಲೆಯಂತೆ ಕರ್ನಾಟಕದಲ್ಲಿ ಒಟ್ಟು 49,272 ಕೋಟಿ ವೆಚ್ಚದ 25 ರೈಲ್ವೆ ಯೋಜನೆಗಳು, 15 ಹೊಸ ಮಾರ್ಗಗಳು ಮತ್ತು 10 ಜೋಡಿ ಮಾರ್ಗಗಳು ಒಟ್ಟು 2,935 ಕಿಲೋಮೀಟರ್ ಅನುಷ್ಠಾನದಲ್ಲಿವೆ. ಇದರಲ್ಲಿ ಈವರೆಗೆ 746 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಂಡಿದ್ದು, 13,398 ಕೋಟಿ ಖರ್ಚು ಮಾಡಲಾಗಿದೆ. ರಾಜ್ಯ ಸರ್ಕಾರದ ಸಹಕಾರ ಅತ್ಯಗತ್ಯ.
ರೈಲ್ವೆ ಯೋಜನೆಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಕೇಂದ್ರ ಸರ್ಕಾರ ಸಂಪೂರ್ಣ ಬದ್ಧವಾಗಿದೆ. ಆದರೆ ಯೋಜನೆಗಳು ನಿಗದಿತ ಸಮಯದಲ್ಲಿ ಪೂರ್ಣಗೊಳ್ಳಬೇಕಾದರೆ ಭೂಸ್ವಾಧೀನ, ಭೂಮಿ ಹಸ್ತಾಂತರ, ಶಾಸನಬದ್ಧ ಅನುಮತಿಗಳು ಮತ್ತು ಯುಟಿಲಿಟಿ ಶಿಫ್ಟಿಂಗ್ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಬೆಂಬಲ ಮತ್ತು ಸಹಕಾರ ಅತ್ಯಂತ ಅವಶ್ಯಕವಾಗಿದೆ ಎಂದು ಕೇಂದ್ರ ಸರ್ಕಾರ ತನ್ನ ಉತ್ತರದಲ್ಲಿ ಸ್ಪಷ್ಟಪಡಿಸಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಡಿವಿಜಿ ರೈಲ್ ಫ್ಯಾನ್ಗೆ ಸಬ್ಸ್ಕ್ರೈಬ್ ಮಾಡಿ.